ಸುಮಲತಾ ಬಗ್ಗೆ ಮಾಯಾಂಗನೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಮೇಗೌಡರ ಈ ಹೇಳಿಕೆಗೆ ಸುಮಲತಾ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೆಡಿಎಸ್ ನವರು ಯಾರು ತಾನೇ ಒಳ್ಳೆ ಮಾತಾಡ್ತಾರೆ ನೀವೇ ಹೇಳಿ ಅಂತ ಅವ್ರು ಕೇಳಿದ್ದಾರೆ. ಶಿವರಾಮೇಗೌಡರು ಇವತ್ತು ದೋಸ್ತಿ ಸಮಾವೇಶದಲ್ಲಿ ಮಂಡ್ಯದಲ್ಲೇ ಮಾತನಾಡ್ತಿದ್ದಂತ ಟೈಮ್ನಲ್ಲಿ ಮಾಯಾಂಗನೆ ಅನ್ನೋ ಪದ ಬಳಕೆಯನ್ನ ಮಾಡಿದ್ರು. ಜೊತೆಗೆ ಜಯಲಲಿತಾ ರೀತಿ ಪಕ್ಷೇತರ ಅಭ್ಯರ್ಥಿ ಮಾಯಾಂಗನೆ ಅಂತ ಹೇಳಿದ್ರು. ಬಟ್ ಅಲ್ಲಿ ಸುಮಲತಾ ಅವರ ಹೆಸರನ್ನ ಹೇಳದೆ ತಿರುಗೇಟನ್ನ ಪರೋಕ್ಷವಾಗಿ ಶಿವರಾಮೇಗೌಡರು ಕೊಟ್ಟಿದ್ದು. ಸೊ ಆ ವಿಚಾರವಾಗಿ ಸುಮಲತಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವರೆಲ್ಲರೂ ಕೀಳು ಮಟ್ಟದ ಮಾತನ್ನೇ ಆಡ್ತಾ ಇದ್ದಾರೆ. ಇಂಥ ಹೇಳಿಕೆಗಳ ಬಗ್ಗೆ ನಾನ್ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅಗ್ರಹಾರ ಬಾಚಹಳ್ಳಿ ಗೇಟ್ ಬಳಿ ಸುಮಲತಾ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ನ ಯಾರು ತಾನೇ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ ಹೇಳಿ, ಅವರೆಲ್ಲರೂ ಕೀಳು ಮಟ್ಟದ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಅವರ ಹೇಳಿಕೆಗಳಿಗೆ ನಾನ್ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಸುಮಲತಾ ಅವರು ಮರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಅವರ ಕೀಳು ಅಭಿರುಚಿಯನ್ನ ತೋರಿಸುತ್ತೆ. ಅದರಿಂದ ನನಗೆ ಯಾವುದೇ ಬೇಸರ ಇಲ್ಲ, ಅವ್ರ ಮಾತುಗಳಿಂದ ಜನರಿಗೆ ಬೇಸರವಾಗ್ತಿದೆ ನೋಡಿ ಅಂತ ಸುಮಲತಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಶಿವರಾಮೇಗೌಡರಂತೂ ವೈಯಕ್ತಿಕವಾಗಿ ಒಂದಿಷ್ಟು ವಾಗ್ದಾಳಿಗಳನ್ನ ಯಾವಾಗ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಗೊತ್ತಾಯ್ತು, ಮಂಡ್ಯದಲ್ಲೆಲ್ಲ ಓಡಾಡಕ್ ಶುರು ಮಾಡಿದ್ರು. ಸೊ ತಾನು ಕೂಡ ಅಭ್ಯರ್ಥಿ ಆಗ್ತೀನಿ ಅಂತ ಆಗಿನ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಶಿವರಾಮೇಗೌಡರು. ಅದರಲ್ಲೂ ಸಾಕಷ್ಟು ವೈಯಕ್ತಿಕ ವಾಗ್ದಾಳಿಗಳನ್ನ ನಡೆಸ್ಕೊಂಡೇ ಬಂದಿದ್ದಾರೆ. ಗೌಡ್ತಿ ವಿಚಾರವಾಗಿರ್ಬೋದು, ಮತ್ತೊಂದು ವಿಚಾರವಾಗಿರ್ಬೋದು, ಡೈರೆಕ್ಟ್ ಆಗಿ ಪರ್ಸನಲ್ ಮ್ಯಾಟರ್ಗೆ ಕೈ ಹಾಕಿರೋದು ಸಂಸದ ಶಿವರಾಮೇಗೌಡರು. ಇವತ್ತು ಕೂಡ ಅದೇ ರೀತಿಯಾಗಿ ಹೇಳಿಕೆಯನ್ನ ಶಿವರಾಮೇಗೌಡರು ಕೊಟ್ಟಿದ್ದಾರೆ. ಅದು ಕೂಡ ದೋಸ್ತಿ ಸಮಾವೇಶದಲ್ಲೇ ಮಂಡ್ಯದಲ್ಲಿ ಈ ರೀತಿಯಾಗಿ ಶಿವರಾಮೇಗೌಡರು ಮಾಯಾಂಗನೆ ಅನ್ನೋ ಪದ ಬಳಕೆಯನ್ನೇ ಮಾಡಿರೋದು. ಜಯಲಲಿತಾ ತಮಿಳುನಾಡಲ್ಲಿ ಇದ್ರಲ್ಲ ಮುಖ್ಯಮಂತ್ರಿ, ಅದೇ ರೀತಿಯಲ್ಲಿ ನಮ್ಮ ಪಕ್ಷೇತರ ಅಭ್ಯರ್ಥಿ ಕೂಡ ಮಾಯಾಂಗನೆ ಅಂತ ಸುಮಲತಾ ಹೇಳ್ತಿದ್ರು ಕೂಡ ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದು ಶಿವರಾಮೇಗೌಡರು. ಸೊ ಆ ವಿಚಾರವಾಗಿ ಸುಮಲತಾ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೇನು ಬೇಸರ ಆಗಲ್ಲ, ಜನರಿಗೆ ಈ ರೀತಿ ಎಲ್ಲ ಹೇಳಿಕೆ ಅಂದ್ರೆ ಜನ ಬೇಜಾರು ಮಾಡ್ಕೋತಾರೆ ಈ ರೀತಿ ಶಿವರಾಮೇಗೌಡರು ಜೆಡಿಎಸ್ ನವರು ಮಾತಾಡೋದ್ರಿಂದ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಟೂರಿಂಗ್ ಟಾಕೀಸ್ಗೆ ಯಾರು ಮಾರು ಹೋಗಬೇಡಿ. ಅವರು ಏನವ್ರ ಮಾತುಗಳು ನೋಡಬೇಕು. ಏನು ನೀವು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವ್ರು ಬದುಕಿಲ್ಲ. ಜಯಲಲಿತಾರವ್ರನ್ನ ಮೀರಿಸ್ತಕ್ಕಂತ ಮಾಯಾಂಗನೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನೀವು ಎಲ್ಲರ ಮೇಲೆ ಅಧಿಕಾರ ಇಲ್ಲ, ಎಲ್ಲರ ಮೇಲೆ ಆರೋಪ ಮಾಡೋದು, ಜಿಲ್ಲಾಧಿಕಾರಿಗಳ ಮೇಲೆ ಆರೋಪ ಮಾಡೋದು, ಇಂಥ ಒಂದು ನೀಚ ಬುದ್ಧಿ ಇರ್ತಕ್ಕಂಥ ಅವರಿಗೆ ಅಧಿಕಾರ ಕೊಟ್ರೆ ಮಂಡ್ಯ ಜಿಲ್ಲೆ ಉಳಿಯೋದಿಲ್ಲ. ಮಾತುಗಳಿಗೆ ಎಲ್ಲೂ ಒಂದು ಸ್ಟ್ಯಾಂಡರ್ಡ್ ಇಲ್ಲ. ಯಾರೇ ಆಗ್ಲಿ ಅವ್ರ ಪಕ್ಷದಲ್ಲಿ ನೋಡ್ತಾ ಬಂದಿದೀವಿ, ಎಲ್ಲರೂ ಜನನೂ ನೋಡ್ತಾ ಇದ್ದಾರೆ. ಯಾರೊಂದು ಅವ್ರ ಪಕ್ಷದಲ್ಲಿ ಒಂದು ಸ್ಟ್ಯಾಂಡರ್ಡ್ ಇರುವಂತ ಮಾತು, ಒಂದು ಬೆಲೆ ಇರುವಂತ ಮಾತು, ಆ ಸ್ಥಾನಕ್ಕೆ ಒಂದು ಸ್ಥಾನಮಾನ ಇದೆಯಲ್ಲ, ಅಧಿಕಾರದಲ್ಲಿ ಕೂತ್ಕೊಂಡು ಅದಕ್ಕೆ ಒಂದು ಗೌರವ ಕೊಟ್ಟಿರುವಂತ ಮಾತುಗಳು ಯಾರಾದ್ರೂ ಆಡಿದಾರೋ ಅವ್ರ ಪಕ್ಷದಲ್ಲಿ. ಈ ಒಬ್ಬೊಬ್ಬರಾಗಿ ಅವ್ರ ಮಾತುಗಳಿಂದ ಅವ್ರಿಗೆ ಜನ ಎಷ್ಟು ಅವ್ರ ಬಗ್ಗೆ ಒಂದು ಅಭಿಪ್ರಾಯವನ್ನ ಒಂದು ಕೀಳುಮಟ್ಟದ ಅಭಿಪ್ರಾಯನ ಜನರಲ್ಲಿ ಅವರೇ ಸೃಷ್ಟಿಸ್ಕೊತಾ ಇದ್ದಾರೆ. ಇದರಿಂದ ಏನಿಲ್ಲ ನನ್ಗೇನಾದ್ರೂ ಹಟ್ಟಾದ್ರೆ ನಾನು ನನ್ನಲ್ಲೇ ಇಟ್ಕೋತೀನಿ. ನಾನು ಅದನ್ನೇನು ಯಾರಿಗೂ ತಿಳಿಸ್ಕೊಳ್ಳಲ್ಲ. ಆದ್ರೆ ನನಗಿಂತ ಜಾಸ್ತಿ ಹಟ್ಟಾಗೋದು ಜನಕ್ಕೆ. ಆ ಜನ ಸುಮ್ಮನೆ ಇರಲ್ಲ ನೋಡಿ. ಇವ್ರ ಮಾತುಗಳಿಗೆ ಎಲ್ಲೂ ಒಂದು ಸ್ಟ್ಯಾಂಡರ್ಡ್ ಇಲ್ಲ. ಯಾರೇ ಆಗ್ಲಿ ಅವ್ರ ಪಕ್ಷದಲ್ಲಿ ನೋಡ್ತಾ ಬಂದಿದೀವಿ, ಎಲ್ಲರೂ ಜನನೂ ನೋಡ್ತಾ ಇದ್ದಾರೆ. ಯಾರೊಂದು ಅವ್ರ ಪಕ್ಷದಲ್ಲಿ ಒಂದು ಸ್ಟ್ಯಾಂಡರ್ಡ್ ಇರುವಂತ ಮಾತು, ಒಂದು ಬೆಲೆ